श्रीगुरुभ्यो नमो नमः। मात्रे नमः, पित्रे नमः, मातृभ्यो नमः, पितृभ्यो नमः, गुरुभ्यो नमो नमः। महागणपते श्रीनागशक्तिविनायकाय नमो नमः। ಕುಲದೇವತಾಭ್ಯೋ ನಮೋ ನಮಃ. ಎಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳು. ಶ್ರೀ ಸಂಸ್ಕಾರ ವಾಹಿನಿ ಶಿವಮೊಗ್ಗ ಟ್ರಸ್ಟ್ ಇವರ ವತಿಯಿಂದಾಗಿ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ನಿಮ್ಮ ಮಕ್ಕಳ ಸಾಧನೆಯ ಮೊದಲ ಹೆಜ್ಜೆಗಾಗಿ ಎನ್ನುವ ಒಂದು ವಾಕ್ಯದೊಂದಿಗೆ ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ವಿಶೇಷವಾದ ತರಬೇತಿಯನ್ನು ಮಾಡಲಿಕ್ಕೆ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಖಂಡಿತವಾಗಿಯೂ ಸಜ್ಜಾಗಿದೆ. ಈಗಾಗಲೇ ಅದ್ಧೂರಿಯಾಗಿ ಉದ್ಘಾಟನೆಯಾಗಿ ಈ ಒಂದು ಮುಂದುವರಿದ ಭಾಗವಾಗಿ 28/12/2024 ಶನಿವಾರ ಹಾಗೂ 29/12/2024 ಭಾನುವಾರ ದಿನ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ವಿಶೇಷವಾದಂತಹ ಪೋಷಕ ಮತ್ತು ಮಕ್ಕಳಿಗೆ ಒಂದು ಇಂಟರ್ವ್ಯೂವನ್ನು ಮಾಡಲಾಗುತ್ತೆ. ಆ ಮೂಲಕವಾಗಿ ಮಕ್ಕಳನ್ನು ಸೇರಿಸಿಕೊಳ್ಳುವಂತಹ ಕ್ರಿಯೆ ಇದೆ. ಶಿವಮೊಗ್ಗ ಜನತೆಯ ಸಮಸ್ತ ಶಿವಮೊಗ್ಗ ಜನತೆಗೂ ಹಾಗೂ ಶಿವಮೊಗ್ಗಕ್ಕೆ ಇಲ್ಲಿ ವಿಳಾಸ ಪೆಸಿಟ್ ಕಾಲೇಜ್, ಯಡಿಯೂರಪ್ಪ ಕಾಲೇಜ್ ಎದುರುಗಡೆ ಶಕ್ತಿಧಾಮ B79 ವಿಶಾಲಾಕ್ಷಿ ಎನ್ನುವಂತಹ ಒಂದು ಕಟ್ಟಡದಲ್ಲಿ ಈ ಒಂದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂಥ ವಿಶೇಷ ಮಕ್ಕಳ ತರಬೇತಿ ಇದೆ. ಇದಕ್ಕಾಗಿ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ದಿನಾಂಕವನ್ನು 28 ಮತ್ತು 29 ಡಿಸೆಂಬರ್ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವುದೇ ಮಕ್ಕಳನ್ನು ಸೇರಿಸಲು ಇಚ್ಛಿಸುವಂಥವರು, ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಲು ಚಿಂತಿಸುವಂಥವರು ಮತ್ತು ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆಗೆ ಅಧ್ಯಯನದಲ್ಲಿ ಅತ್ಯಂತ ದೊಡ್ಡ ಪ್ರಗತಿ ಮತ್ತು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಬೇಕಾದ ಹೆಜ್ಜೆ, ಮಕ್ಕಳ ವೈಯಕ್ತಿಕ ಪ್ರತಿಭೆಗಾಗಿ ಸಂಪೂರ್ಣ ಸಹಕಾರ ಮತ್ತು ಅವರಲ್ಲಿ ವೈಯಕ್ತಿಕ ಪ್ರತಿಭೆ ಹೊರಗಡೆ ಬಂದು ಜೀವನದಲ್ಲಿ ವಿಶೇಷ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಚಿಂತನೆ ಇರುವಂಥ ಯಾವುದೇ ಪೋಷಕರು ಪ್ರತಿ ಶನಿವಾರ ರವಿವಾರ ಆಗ್ತಕ್ಕಂಥ 4ರಿಂದ 6 ಗಂಟೆಗೆ ನಡೀತಕ್ಕಂಥ ಈ ಒಂದು ವಿಶೇಷ ತರಬೇತಿಯಲ್ಲಿ ಮಕ್ಕಳನ್ನು ಪಾಲ್ಗೊಳಿಸುವಂತೆ ಮಾಡಲಿಕ್ಕೆ ಸಾಗರದಿಂದ ಕೂಡ ಬರ್ಬೋದು. 4ರಿಂದ 6 ಗಂಟೆವರೆಗೆ ಶಿವಮೊಗ್ಗ ಬಂದು ಇಲ್ಲಿ ಯಾರ್ಯಾರು ಲೈವಲ್ಲಿ ಆಫ್ಲೈನಲ್ಲಿ ಯಾರ್ಯಾರು ಈ ಕ್ಲಾಸಿಗೆ ಸೇರಿಸಲಿಕ್ಕೆ ಇಷ್ಟಪಡ್ತಿರೋ ನಿಮ್ಮ ಮಕ್ಕಳ ಏಳಿಗೆಗಾಗಿ ಇದು ಸದುಪಯೋಗ ಮಾಡಿಕೊಳ್ಳಿ. ಈ ವಿಶೇಷ ಇಂಟರ್ವ್ಯೂ ನಂತರವೇ ಮುಂದಿನ ವಾರದಿಂದ ಕ್ಲಾಸ್ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ 4ರಿಂದ 6ಗೆ ನಮ್ಮ ದೂರವಾಣಿ ಸಂಖ್ಯೆ 9448507161 ದೂರವಾಣಿ ಕರೆ ಮಾಡಿ ಗೊತ್ತಿಲ್ಲದೇ ಇದ್ದವರು ಕರೆ ಮಾಡಿ ಕೂಡ ಬರಬಹುದು. ಹಾಗೆಯೇ ಕೂಡ ನೇರವಾಗಿ ಅವತ್ತು ಭಾಗವಹಿಸಲಿಕ್ಕೆ ಸದವಕಾಶ ಪ್ರತಿಯೊಬ್ಬರಿಗೂ ಇದೆ. ನಮ್ಮನ್ನು ಪರಿಚಯ ಇರಬೇಕು ಅಂತಲೇ ಇಲ್ಲ. ಯಾರು ಕೂಡ ಈ ಮಕ್ಕಳನ್ನು 5ನೇ ಕ್ಲಾಸಿನಿಂದ 9ನೇ ತರಗತಿವರೆಗೆ, ವಿಶೇಷವಾಗಿ ಇನ್ನು PUCವರೆಗಿನ ಮಕ್ಕಳು ಕೂಡ ಕೆಲವರು ಈಗಾಗಲೇ ಈ ಒಂದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನದ ಸದುದ್ದೇಶವನ್ನು ಅರ್ಥ ಮಾಡಿಕೊಂಡವರು ಈಗಾಗಲೇ ಮಕ್ಕಳನ್ನು ಜಾಯಿನ್ ಮಾಡೋದಕ್ಕೆ ಅಪ್ಲಿಕೇಶನನ್ನು ಕೊಟ್ಟಿರ್ತಾರೆ. ಹಾಗೆಯೇ ಅದರ ಅಗತ್ಯತೆಯನ್ನು ನೋಡಿಕೊಂಡು ನೀವು ಕೂಡ ಖಂಡಿತವಾಗಿಯೂ ಇದರಿಂದ ಕೇವಲ ಬುದ್ಧಿವಂತರು ದಡ್ಡರು ಅನ್ನೋದು ಮುಖ್ಯ ಅಲ್ಲ. ವೈಯಕ್ತಿಕವಾಗಿ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಗಾಗಿ ಅವರು ಬುದ್ಧಿವಂತರೇ ಆಗಿರ್ಬೋದು, ಅತ್ಯಂತ ದೊಡ್ಡ ಹೆಚ್ಚಿನ ಔಟ್ ಆಫ್ ಔಟ್ ತಗೊಳ್ತಾ ಇರ್ಬೋದು, 20 ಮಾರ್ಕ್ಸ್ ತಗೊಳ್ತಾ ಇರ್ಬೋದು, ಇದು ಲೆಕ್ಕಕ್ಕೆ ಇಲ್ಲ. ಮಕ್ಕಳ ಶ್ರೇಯೋಭಿವೃದ್ಧಿ ಅದಕ್ಕೆ ಮುಖ್ಯ ಲಕ್ಷ್ಯವಾಗಿದೆ. ಹಾಗಾಗಿ ಇದಕ್ಕೆ ದಯವಿಟ್ಟು ಇಂಟರ್ವ್ಯೂಗೆ ಬಂದು ತಾವುಗಳು ನಿಮ್ಮ ಮಕ್ಕಳ ಅಭಿವೃದ್ಧಿಯ ಒಂದು ಹೆಜ್ಜೆಗಾಗಿ, ಅವರ ಒಂದು ಸಾಧನೆಯ ಹೆಜ್ಜೆಗಾಗಿ ನೀವು ಒಂದು ಹೆಜ್ಜೆಯನ್ನು ಇಡಬೇಕಾಗಿ ನಿಮ್ಮಲ್ಲಿ ನಾವು ಆತ್ಮೀಯ ವಿನಂತಿಯನ್ನು ಮಾಡಿಕೊಳ್ತೇವೆ. ಧನ್ಯವಾದಗಳು ಮಿತ್ರ.